ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡ್ರೈ ಗೋಬಿನ ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ಈ ಥರ ಫ್ರೈ ಮಾಡೋಕ್ಕೆ ಇಷ್ಟನೋ ನೋಡ್ಕೊಳ್ಳಿ, ಯಾವ ರೀತಿ ರೆಸಿಪಿ ಏನೇನು ಹಾಕಿ ಮಾಡ್ತೀವಿ ಡ್ರೈ ಗೋಬಿನ ಅಂತ. ಇವತ್ತು ಡ್ರೈ ಗೋಬಿಗೆ ಫಸ್ಟು ಹೂಕೋಸನ್ನ ಚೆನ್ನಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಬಿಡಿಸ್ಕೋಬೇಕು. ಇದರಲ್ಲಿ ಹುಳಗಳಿರುತ್ತೆ ನೋಡಿ, ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಇಟ್ಕೋಬೇಕು. ಮತ್ತು ಹೊರಗಡೆ ನಾವು ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಮನೇಲೇ ನೀವು ಈ ರೀತಿ ಫ್ರೆಶ್ಶಾಗಿ ನೀಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಇದರಲ್ಲಿ ಸಣ್ಣ ಸಣ್ಣ ಹುಳಗಳು ಜಾಸ್ತಿ ಇರುತ್ತೆ. ಅದರಿಂದ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದು ನೀಟಾಗಿ ಹುಳ ಎಲ್ಲ ಹೋಗಬೇಕು ಅಂದರೆ ನಾವೇನು ಮಾಡಬೇಕಂದ್ರೆ, ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಟು ಅದಕ್ಕೆ ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ಬಿಸಿನೀರು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಕೋಸನ್ನ ಹಾಕಬೇಕು. ಕೋಸು ಹಾಕಿ ಅದು ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಡ. ಸ್ವಲ್ಪ ಅದು ಹುಳಗಳೆಲ್ಲ ಇದ್ದರೆ ಹೊರಟೋಗ್ಲಿ ಅಂತ ಚೆನ್ನಾಗಿ ಕುದಿಸಿ ಹಾಕಬೇಕು. ಈ ರೀತಿ ನಾವು ಮನೇಲೇ ಮಾಡ್ಕೊಡೋದ್ರಿಂದ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಳುಗಳು ತುಂಬ ಹೊರಗಡೆ ತಿಂಡಿನ ಲೈಕ್ ಅಷ್ಟು ಮನೆ ತಿಂಡಿ ಲೈಕ್ ಮಾಡಬೇಕಂದ್ರೆ ಅವ್ರಿಗೆ ನೀಟಾಗಿ ಮನೇಲಿ ನಾವು ಡೈಲಿ ಏನೇನಾದರೂ ಸ್ನ್ಯಾಕ್ಸ್ನ ಈ ರೀತಿ ಸ್ವಲ್ಪನಾದರೂ ಕೂಡ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದರಿಂದ ಹೆಲ್ತಿಯಾಗೂ ಕೂಡ ಇರ್ತಾರೆ. ಇವಾಗಿನ ಜನ್ರೇಷನಲ್ಲಿ ಹೆಲ್ತ್ ಫುಡ್ಗಿಂತ ಜಂಕ್ ಫುಡ್ಡೇ ಜಾಸ್ತಿ ಮಕ್ಳುಗಳು ಲೈಕ್ ಮಾಡೋದು. ಮಕ್ಕಳು ಅಂತಲ್ಲ, ಎಲ್ಲರೂ ಅಷ್ಟೇ, ದೊಡ್ಡವ್ರ ತವಿಂದನೂ ಜಂಕ್ ಫುಡ್ಡೇ ಜಾಸ್ತಿ ಲೈಕ್ ಮಾಡೋದು. ಅದರಿಂದ ಮನೇಲೇ ಈ ರೀತಿ ಮಾಡ್ಕೊಂಡು ತಿನ್ನಿ. ಮತ್ತು ಚೆನ್ನಾಗಿ ನೀರೆಲ್ಲ ಕುದ್ದಾದ್ಮೇಲೆ ಇದನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಜಾಸ್ತಿ ಬೇಯಿಸಿದ್ರೆ ಅದು ಡ್ರೈ ಗೋಬಿನ ಹಾಕೋಕ್ಕಾಗಲ್ಲ. ಸ್ವಲ್ಪ ದಿಂಡು ಇದಾಗಿ ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಒಂದು ಪಾತ್ರೆಗೆ ಸೋರಿಸಿಟ್ಕೊಳ್ಳಿ. ಸೋರಿಸಿಟ್ಕೊಂಡು ಅದರಲ್ಲಿ ನೀರಿನ ಅಂಶ ಹೊರಟೋಗುತ್ತೆ, ಹುಳಗಳೆಲ್ಲ ಹೊರಟೋಗಿರುತ್ತೆ, ನೀರೆಲ್ಲ ಚೆಲ್ಬಿಟ್ಟು. ಅದಾದಮೇಲೆ ಅದಕ್ಕೆ ಬೇಕಾದಂಥ ಮಸಾಲೆಗಳನ್ನ ಏನೇನು ಹಾಕ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಜಾರಲ್ಲಿ 3 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊತೀನಿ. ಅದು ಪೇಸ್ಟ್ ಆದಮೇಲೆ ಒಂದು ಬಟ್ಲಿಟ್ಕೊಂಡು ಅದಕ್ಕೆ ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಗರಂ ಮಸಾಲ, ಮೆಣಸು ಮತ್ತು ಕಬಾಬ್ ಪೌಡ್ರ್ ಇದ್ದರೆ ಕಬಾಬ್ ಪೌಡ್ರ್ ಹಾಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡ್ರು ತುಂಬ ಕ್ರಿಸ್ಪಿಯಾಗಿರುತ್ತೆ. ಬಟ್ ನಾವು ಅದು ಹಾಕಿರಲಿಲ್ಲ. ಮತ್ತು ನಿಮಗೆ ಯಾವ ಕಂಟೆಂಟ್ಸ್ ಬೇಕೋ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟೆಲ್ಲ ಹೊಡಿಬೇಕು. ಅದೆಲ್ಲ ಮಿಕ್ಸು ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಮೈದಾ ಹಿಟ್ಟಿರೋದ್ರಿಂದ ಕಲಿಸ್ಬೇಕಾದ್ರೆ ಸ್ವಲ್ಪ ಗಂಟು ಥರ ಬರುತ್ತೆ. ಆ ಗಂಟೆಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಹದ ಬೇಕೋ ಆ ಹದಕ್ಕೆ ಕಲಿಸ್ಕೋಬೇಕು. ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ಅದನ್ನು, ನಿಮ್ಗೆ ಏನಾದರೂ ಕಡಿಮೆ ಆಗೈತೆ ನಾವು ಹಾಕಿರೋ ಮಸಾಲೆಯಲ್ಲಿ ಅಂದರೆ ಟೇಸ್ಟ್ ನೋಡಿಕೊಂಡು ಅದಕ್ಕಿನ್ನ ಎಷ್ಟು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಮಾತ್ರ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ಗೋಬಿ ಬೇಯಿಸಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಪ್ರತಿಯೊಂದಕ್ಕೂ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಮಸಾಲೆ ಹಿಡಿನಿಲ್ಲ ಅಂದರೆ ಬರೀ ಖಾಲಿ ಇದನ್ನು ತಿನ್ನೋಕ್ಕಾಗಲ್ಲ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ್ರತಿಯೊಂದಕ್ಕೂ.
ಚೆನ್ನಾಗಿ ಮಸಾಲೆ ಹಿಡಿದಿರಬೇಕು. ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತೊಂದು 5-10 ನಿಮಿಷ ಅದನ್ನು ಮುಚ್ಚಿಡಬೇಕು. ಮತ್ತು ಅದನ್ನು ಹಂಚ್ಕೊಳ್ಳೋಕ್ಕೆ ಅಂತ ಮೆಣಸಿನ್ಕಾಯಿ ಖಾರನ ರೆಡಿ ಮಾಡಿಕೊಟ್ಟಿದ್ದು. 4 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸಾಂಬಾರು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಈ ಕಡೆ ಮೆಣಸಿನ್ಕಾಯಿ ಖಾರನ ರೆಡಿ ಮಾಡಿ ಇಟ್ಕೊಂಡು, ಈ ಕಡೆ ಪ್ಯಾನಲ್ಲಿ ಎಣ್ಣೆ ಕಾದಿತ್ತು. ಅದಕ್ಕೆ ಸ್ವಲ್ಪ ಹಾಕಿ ನೋಡ್ದು ಎಣ್ಣೆ ಕಾದಿದೆಯಾ ಅಂತ ನೋಡ್ದು ಚೆನ್ನಾಗಿ ಬೆಂದಿತ್ತು. ಮತ್ತು ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದು ಒಳಗಡೆ ಇರೋದು ಮೇಲ್ಗಡೆ ಇರೋದು ಬೇಗ ಬೆಂದೋಗುತ್ತೆ, ಬಟ್ ಒಳಗಡೆ ಇರೋದು ದಿಂಡು ಬೇಗ ಬೇಯಲ್ಲ. ಅದರಿಂದ ನಾವು ನಿಧಾನಕ್ಕೆ ಚೆನ್ನಾಗಿ ರೊಟೇಟ್ ಮಾಡಿ ಬೇಯಿಸ್ತಾ ಇರಬೇಕು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಷ್ಟ ಆದವರು ಮನೇಲಿ ಸಿಂಪಲ್ ರೆಸಿಪಿ ಇದು, ಮಕ್ಳುಗಳಿಗೆ ಇಷ್ಟ ಆಗುತ್ತೆ. ಮಕ್ಳುಗಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ ರೀತಿ ಮಾಡ್ಕೊಡೋದ್ರಿಂದ ಚೆನ್ನಾಗಿ ತಿಂತಾರೆ. ಹೊರಗಡೆ ಕರ್ಕೊಂಡು ಹೋಗೋ ಬದಲು ಮನೆಯಲ್ಲೇ ಮಾಡಿಕೊಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.